ಎದಳೋದು ಲೇಟ್ ಆಗೋಯ್ತು, ಚಳಿಗೆ ಆಗ್ತಾನೆ ಇಲ್ಲ ಗೈಸ್. ಎಷ್ಟು ಟ್ರೈ ಮಾಡಿದ್ರು ಎದಳಕ್ಕಾಗ್ತಿಲ್ಲ, ಲೇಟಾಗಿ ಹೋಗ್ಬಿಡ್ತು. ಸೊ ಇವಾಗ ಕಸ ಗುಡಿಸ್ಬೇಕು, ಎದ್ದಿದ್ದಾಯಿತು. ಅದಾದಮೇಲೆ ಏನು ತಿಂಡಿ ಮಾಡೋದು ನೋಡಬೇಕು. ಫ್ರೆಶ್ ಆಗಿ ಬಂದುಬಿಟ್ಟು ಆಮೇಲೆ ನೋಡೋಣ ಏನು ಮಾಡ್ತೀನಿ ಅಂತ. ಬನ್ನಿ ತೋರಿಸ್ತೀನಿ. ಎದ್ಮೇಲೆ ಫಸ್ಟು ಹಾಸಿಗೆನ ನೀಟ್ ಮಾಡಬೇಕಂತೆ, ಒಳ್ಳೇದಂತೆ. ಇಲ್ಲಾಂದರೆ ಅದು ಚೆನ್ನಾಗಿರೋದಿಲ್ಲ. ಫಸ್ಟು ಬೆಡ್ಶೀಟೆಲ್ಲ ಮಡಿಸಿಟ್ಟು ದಿಂಬೆಲ್ಲ ಕರೆಕ್ಟಾಗಿಟ್ಟು ಬೆಡ್ನ ಸರಿ ಮಾಡಿಕೊಂಡ್ರೆ ಒಳ್ಳೆಯದಂತ ಹೇಳ್ತಾರಪ್ಪ. ಸೊ ಅದಾದಮೇಲಿಂದ ನಾನು ಕಸ ಗುಡ್ಸೋಕೆ ಸ್ಟಾರ್ಟ್ ಮಾಡಿದೆ. ಬೆಡ್ಡೆಲ್ಲ ಕ್ಲೀನ್ ಮಾಡಿರ್ತೀವ, ಸೊ ಅದ್ರ ಧೂಳು ಏನಾರು ಇತ್ತು ಅಂದರೆ ಅದು ಕೂಡ ಕೆಳಗೆ ಬಿದ್ದಿರುತ್ತಾ. ಸೊ ಒಟ್ಟಿಗೆ ಕಸ ಗುಡಿಸ್ಬೋದು. ಕಸ ಗುಡಿಸ್ಮೇಲೆಲ್ಲ ಬೆಡ್ ಕ್ಲೀನ್ ಮಾಡೋಕ್ಕೆ ಹೋದರೆ ಮತ್ತೆ ಧೂಳು ಕೆಳಗೆ ಬಿದ್ದೇ ಇರುತ್ತೆ. ಅದರಲ್ಲೂ ವೈಟ್ ನೆಲ ನೋಡಿ. ಸೊ ಅದಾದಮೇಲೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಆರ್ಡರ್ ಮಾಡಿದ್ದೆ. ಮೊಸರು, ಕೊತ್ತಂಬರಿ ಎಲ್ಲ ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ. ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಂಥದ್ದು ಕ್ರೀಮ್ ಬದಲು ಒಂದು ಕ್ಯಾಲೆಂಡರ್ ಕೊಟ್ಬಿಟ್ರೆ ಯೂಸ್ ಆಗೋದಿಲ್ಲ ಗೈಸ್. ಇದೇನೋ ಮಾಯ್ಶ್ಚರೈಸಿಂಗ್ ಕ್ರೀಮ್ ಬೇರೆ ಕೊಟ್ಬಿಟ್ಟಾರೆ ಗೈಸ್. ನೋಡೋಣ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ. ಹಾಲು ತೊಳಿಬೇಕು. ಈ ಹಾಲು ಕಾಯಿಸೋ ಮಿನಿ ಕುಕ್ಕರ್ಗಳಿಗೆ ಒಂದೊಂದ್ಸತಿ ನೀರು ಹಾಕೋದೇ ಮರ್ತೋಗ್ಬಿಟ್ಟಿರ್ತೀವಿ. ನೆನ್ಪು ಮಾಡ್ಕೊಂಡು ನೀರು ಹಾಕ್ಬೇಕು ಇದಕ್ಕೆ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಲು ಕಾಯಿಸೋದಕ್ಕೆ ಇಟ್ಟಾಯಿತು. ಇದು ಮಿಲ್ಕ್ ಕುಕ್ಕರ್ ಇದೆಯಲ್ಲ, ಇದರಿಂದ ಒಂದು ನೆಮ್ಮದಿ ಏನಂದರೆ ಹಾಲು ಉಕ್ತು ಅನ್ನೋ ಟೆನ್ಷನ್ ಇರಲ್ಲ. ಬೇರೆ ಕೆಲಸಗಳನ್ನ ಆರಾಮಾಗಿ ಮಾಡ್ಕೋಬೋದು ಇದರಲ್ಲಿ. ಎಸ್ ಅಮ್ಮ ನೋಡಿ, ಎಲ್ಲಿ ಬಿಸಿಲು ಒಂಚೂರು ಬಂದರೂ ಬಿಡೋಲ್ಲ ಗೈಸ್. ಇಲ್ಲಿ ಬಟ್ಟೆ ಎಲ್ಲ ಇಟ್ಟಿದ್ದಾರೆ, ಇಲ್ಲಿ ಬಿಸಿಲು ಬರ್ತಿದೆ ಒಂದು ಸ್ವಲ್ಪ ಅಂತ. ಇವಾಗ ಸ್ನಾನ ಆಯಿತು, ತಿಂಡಿ ಮಾಡಬೇಕು. ಏನು ಮಾಡ್ತೀನೋ ಏನೋ ನೋಡಬೇಕು. ಸ್ಪ್ರೌಟ್ಸ್ ಬೇರೆ ನೆನೆಸಿಟ್ಟಿದೆ, ಮೇ ಬಿ ಅದನ್ನೇ ಮಾಡ್ಕೋತೀನಿ. ಸ್ಪ್ರೌಟ್ಸ್ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತಿದ್ದೀನಿ. ಫಸ್ಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದು ರಾತ್ರಿ, ಅದನ್ನು ತಿನ್ನಬೇಕು. ಸೊ ಅದಕ್ಕೆ ಬಾದಾಮನ್ನ ಸ್ಕಿನ್ನ ಪೀಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆನೆಸಿರೋ ಬಾದಾಮಿನ ಸ್ಕಿನ್ ಪೀಲ್ ಮಾಡಿ ತಿಂದರೆ ಜಾಸ್ತಿ ಬೆನಿಫಿಟ್ಸ್ ಅಂತ ಹೇಳ್ತಾರೆ, ರಾ ಬಾದಾಮ್ಗಿಂತ. ಸೋಕ್ ಮಾಡಿರ್ತೀವಲ್ಲ, ಸೊ ಅದು ಸ್ಕಿನ್ ಪೀಲ್ ಮಾಡಿದ್ರೆ ಬೆಟರ್ ಇದಕ್ಕೆ. ಸೊ ಅದನ್ನು ಪೀಲ್ ಮಾಡಿ ತಿಂತಿದ್ದೀನಿ. ಅದ್ರ ಜೊತೆಗೆ ದ್ರಾಕ್ಷಿ ಕೂಡ ನೆನೆಸಿದ್ದೆ, ಒಣ ದ್ರಾಕ್ಷಿ. ಅದು ಕೂಡ ಈ ಬಾದಾಮ್ ಜೊತೆಗೆ ತಿಂದ್ಬಿಟ್ಟು ನೆಕ್ಸ್ಟು ಸ್ಪ್ರೌಟ್ಸ್ಗೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. ಒಂದು 4 ದ್ರಾಕ್ಷಿ, ಸ್ವಲ್ಪ ಬಾದಾಮಿ, 1-2-3. ಸೊ ಅದನ್ನು ತಿನ್ನೋದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದು ಇದನ್ನು. ಎಸ್ ಇವಾಗ ಸ್ಪ್ರೌಟ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಆನಿಯನ್ ಫಸ್ಟ್ ಹೆಚ್ಕೋತೀನಿ. ಇಲ್ಲಿ ಸ್ಪ್ರೌಟ್ಸಿಗೆ ಆಲ್ರೆಡಿ ನಾನು ಕಡಲೆ ಬೀಜ, ಹೆಸರು ಕಾಳು ಎಲ್ಲನೂ ಕೂಡ ನೆನೆಸಿಟ್ಟಿದ್ನಲ್ಲ, ಮೊಳಕೆ ಬಂದಿದೆ. ಓಕೆನಾ, ಈಗ ಇದನ್ನು ಎಸ್ ಇದು ನೋಡಿ, ಮೆಂತ್ಯ ಇದೆ, ಹೆಸರು ಕಾಳು ಇದೆ, ಮತ್ತು ಕಡಲೆ ಬೀಜ ಇದೆ. ಎಷ್ಟು ಹಾಕಿದ್ದೀನಿ. ಈರುಳ್ಳಿ ಹೆಚ್ಚೋದ್ರಲ್ಲಿ ಎಲ್ಲ ನಾನೇನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ಅದು ಫಾಸ್ಟಾಗಿ ತೋರಿಸ್ತಿದೆ. ನೀವು ಇದೇನು ಇಷ್ಟು ಫಾಸ್ಟಾಗಿ ಹೆಚ್ಚುತ್ತಿದ್ದಾರಲ್ಲ ಅಂತ ಅಂದ್ಕೋಬೇಡಿ. ಗೈಸ್ ಇವಾಗ ಈರುಳ್ಳಿ ಆಯಿತು. ಇವಾಗ ಸೌತೆಕಾಯಿನ ಹಾಕೋತಿದ್ದೀನಿ. ಸೌತೆಕಾಯಿ ಹೆಚ್ಚ್ತೀನಿ.
ಸೌತೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ಹಾಕ್ತಿದ್ದೇನೆ ಇದಕ್ಕೆ. ಸೊ ಇಷ್ಟು ಹಾಕಿದ್ದೀನಿ. ಬನ್ನಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇವಾಗ ಕಾಯಿನ ಹಾಕ್ತಿದ್ದೀನಿ. ಸೊ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಕಾಯಿ ಸ್ವಲ್ಪ ಹಾಕ್ತಿದ್ದೀನಿ. ಇವಾಗ ಚಾಟ್ ಮಸಾಲ ಹಾಕೋತಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ. ಆದಮೇಲೆ ಸಾಲ್ಟ್ ಹಾಕ್ಬೇಕು ಸ್ವಲ್ಪ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕ್ಬಿಟ್ಟು ಟೇಸ್ಟ್ ನೋಡೋಣ. ನೆಕ್ಸ್ಟು ಕರ್ಪುಡಿ, ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಸ್ಟೇಜಲ್ಲಿದೆ. ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ತೀನಿ. ಅಷ್ಟು ತೆಗೆದ್ರು ಒಂದಲ್ಲ ಒಂದು ನಿಂಬೆಹಣ್ಣಲ್ಲಿ ಬಿಟ್ಕೊಬಿಡುತ್ತೆ ನೋಡಿ. ಎಸ್, ಲೆಟ್ ಮಿ ಮಿಕ್ಸ್ ಇಟ್. ಇದಕ್ಕಿನ್ನ ಕ್ಯಾರೆಟು ಎಲ್ಲ ಹಾಕ್ಬೋದು. ಸದ್ಯಕ್ಕೆ ಖಾಲಿಯಾಗಿದೆ ಕ್ಯಾರೆಟು. ನೆಕ್ಸ್ಟ್ ಮಾಡುವಾಗ ಹಾಕೋತೀನಿ. ನಿಮ್ಮ ಹತ್ರ ಇದ್ದರೆ ಇದನ್ನೇ ಟ್ರೈ ಮಾಡೋದಾದರೆ ಎಲ್ಲಿ ಫುಲ್ ರೆಸಿಪಿ ಹೇಳ್ತೀನಿ ಬೇಕಾದರೆ. ಬೇಲ್ಪುರಿಲಿ ಮಿಕ್ಸ್ ಮಾಡ್ತಾರಲ್ಲ ಆ ಥರ ಹಂಗೆ ಮಿಕ್ಸ್ ಮಾಡಬೇಕು. ಬೇಲ್ಪುರಿ. ಎಸ್, ಇವಾಗ ಟೇಸ್ಟ್ ನೋಡ್ತೀನಿ. ಗುಡ್. ಒಂದು ಬೌಲ್ ತಗೋತೀನಿ. ಬೌಲ್ನ ವಾಶ್ ಮಾಡಿಬಿಟ್ಟು ಸ್ಪ್ರೌಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಬೌಲ್ಗೆ. ಓಕೆ ಗೈಸ್, ತಿನ್ನೋಣ ಬನ್ನಿ. ಚೆನ್ನಾಗಿದೆ. ಸಾಪಲ್ ಕಟ್ ಮಾಡೋಣ.
ಓಕೆ ಗೈಸ್, ನಂದು ಬ್ರೇಕ್ಫಾಸ್ಟ್ ಮುಗೀತು. ಅಷ್ಟು ಮೆಸ್ ಆಗಿಬಿಟ್ಟಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಅಡುಗೆ ಮನೆಯೆಲ್ಲ ತಿನ್ನೋಕ್ಕೆ ಮುಂಚೆ ಬಿಡು ತಿಂದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ. ತಿಂದಾದ್ಮೇಲಿಂದ ಕ್ಲೀನ್ ಮಾಡೋದಕ್ಕಾಗೋದೇ ಇಲ್ಲ, ಒಂಥರ ಲೇಜಿನೆಸ್ ಆಗಿಬಿಡುತ್ತೆ. ಆದರೂ ಕ್ಲೀನ್ ಮಾಡಲೇಬೇಕಲ್ವ, ಎಲ್ಲ ಹಾಗೆ ಮೆಸ್ಸಿ ಇಟ್ಕೊಬಿಟ್ರೆ ಚೆನ್ನಾಗಿರೋದಿಲ್ಲ. ಕಿಚನಲ್ಲಿ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು, ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಬಂದು ನೆಕ್ಸ್ಟ್ ಏನಾದರೂ ಅಡುಗೆ ಮಾಡೋದಕ್ಕೂ ಎಲ್ಲ ಆರ್ಗನೈಸ್ಡ್ ಆಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೊಟ್ಟೆ ತುಂಬಿತು, ಇವಾಗ ನೆಮ್ಮದಿಯಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಶೆಲ್ಫೆಲ್ಲ ನೀಟಾಗಿ ಒರೆಸ್ಕೊಬಿಟ್ರೆ ಇನ್ನು ನೆಮ್ಮದಿಯಾಗಿ ನೆಕ್ಸ್ಟು ಅಡುಗೆ ಮಾಡಬೇಕಾದ್ರೆ ಆಫ್ಟರ್ನೂನ್ಗೆ ಈಸಿ ಆಗುತ್ತೆ ಎಲ್ಲ. ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೈಪ್ ಅಂತ ಆಪ್ಷನ್ ಕೂಡ ಇದೆ, ಅದು ಕೂಡ ಮಾಡಿ. ಕನ್ನಡ ವ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.